ಅಭಯಾರಣ್ಯ ಉಳಿಸು, ಪ್ರಾಣಿಗಳನ್ನ ಉಳಿಸು, ಗಂಧದಗುಳಿನ ಉಳಿಸು. ಬೇಕಾದ್ರೆ ಎಲ್ರಿಗೂ ನಮಸ್ಕಾರ. ವಾಯ್ಸ್ ಆಫ್ ಎಲಿಫೆಂಟ್ಸ್ಗೆ ಸ್ವಾಗತ, ಸುಸ್ವಾಗತ. ಈ ವಿಡಿಯೋ ಲಾಸ್ಟ್ ವಿಡಿಯೋದು ಪಾರ್ಟ್ 2 ಅಂತ ನೀವು ತಿಳ್ಕೊಬೋದು. ಲೈಕ್ ಹೌ ಸೋಷಿಯಲ್ ಮೀಡಿಯಾ ಇಸ್ ಆ್ಯಕ್ಚುಲಿ ರೀನಿಂಗ್ ದ ಪೀಪಲ್, ಅಂದರೆ ಅವರ ಮನಸ್ಥಿತಿ ಆನೆಗಳ ಬಗ್ಗೆ ಇರೋದನ್ನು ಹೇಗೆ ಕೆಟ್ಟದಾಗಿ ಬದಲಾಯಿಸ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ನಾನ್ಸೆನ್ಸ್ ಕಂಟೆಂಟ್ ಕ್ರಿಯೇಟರ್ಸ್ ಅನ್ನೋದ್ರದ್ದು ಪಾರ್ಟ್ 2 ವಿಡಿಯೋ ಅಂತ ನೀವು ತಿಳ್ಕೊಬೋದು. ಇದನ್ನು ಬೇಸಿಕಲಿ ಜಸ್ಟ್ ನಾನು ಸ್ವಲ್ಪ ಒಂದು 10 ನಿಮಿಷದ ಹಿಂದೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ವ್ಯಕ್ತಿ ಇದು ಇನ್ಸ್ಟಾ ರೀಲ್ ನೋಡಿದೆ ನಾನು. ಈಸ್ ಲೈಕ್ ಏನೋ ನಿಮ್ಮ ಥರನೇ ಕೆಲವು ಈಸ್ ಆಲ್ಸೋ ಕ್ರಿಯೇಟ್ ಆನೆಗಳ ಬಗ್ಗೆ ವೀಡಿಯೋ ಮಾಡ್ತಾರೆ ಅವರು. ಅದರಲ್ಲಿ ನಿಮ್ಗೇನು ಗೊತ್ತಿದೆ, ಈಗ ರೀಸೆಂಟ್ಲಿ ಭೀಮಾ ಮತ್ತು ಕ್ಯಾಪ್ಟನ್ ಅನ್ನೋ 2 ಕಾಡಾನೆಗಳು ಅವುಗಳ ನ್ಯಾಚುರಲ್ ಟೆರಿಟೋರಿಯಲ್ ಬಿಹೇವಿಯರ್ ಮತ್ತು ಏನು ಫೀಮೇಲ್ ಅಟ್ರಾಕ್ಷನ್ಸ್ಗೋಸ್ಕರ ಫೈಟ್ ಆಡುತ್ತೆ, ಅದನ್ನು ಆಡ್ತಿದೆ ಬಿಕಾಸ್ ದೇ ಆರ್ ಇನ್ ಮಸ್ಟ್. ಸೊ ಅದಕ್ಕೋಸ್ಕರ ಓಡಾಡ್ತಿರುತ್ತೆ. ಅವುಗಳಿಗೇನು ಗೊತ್ತಿರೋದಿಲ್ಲ ದಟ್ ಇಲ್ಲೇ ಹೋಗಬೇಕು, ಇಲ್ಲಿ ಇವ್ರ ಹೆಸರಿನ ಕಂಟೆಂಟ್ ಕ್ರಿಯೇಟರ್ ಒಬ್ಬರು ವೀಡಿಯೋ ಮಾಡ್ತಿರ್ತಾರೆ, ಸೊ ನಾನಲ್ಲಿ ಹೋಗಬಾರ್ದು ಅಂತ ಯಾರೂ ಇರೋದಿಲ್ಲ. ಸೊ ಅವುಗಳು ಹೇಗೆ ದಾರಿ ಸಿಗುತ್ತೋ ಆ ದಾರಿಗಳು ಹೋಗ್ತಿರ್ತವೆ. ದೆರ್ ಇಸ್ ಅ ಫೇಮಸ್ ಲೈನ್ ಕಾಲ್ಡ್ ಆನೆ ನಡೆದಿದೆ ದಾರಿ. ಸೊ ಈಗಿರ್ಬೇಕಾದ್ರೆ ಈ ಪೋಸ್ಟೆಡ್ ಸಮಥಿಂಗ್ ಲೈಕ್ ಹೆಸರಿಗೆ ಮಾತ್ರ ಕ್ಯಾಪ್ಟನ್ ಮಾಡೋದೆಲ್ಲ ತರಲೆ ಕೆಲಸ ಅಂತ. ಐ ಫೆಲ್ಟ್ ವೆರಿ ಬ್ಯಾಡ್ ಆ್ಯಂಡ್ ಇಫ್ ಐ ಬಿ ವೆರಿ ಐ ಫೆಡ್ ಅಪ್ ವಿತ್ ಇಟ್. ಯಾಕಂದರೆ ಅದಾದಮೇಲೆ ನನಗೆ ಅನಿಸಿದ್ದಿಷ್ಟೇ, ಏನಂದರೆ ಮೇ ಬಿ ಈ ಲಾಸ್ಟ್ ಟೈಮ್ ಫೈಟ್ ಆಯ್ತಲ್ಲ ಒಂದು 4-5 ಮಂತ್ಸ್ ಬ್ಯಾಕು, ಆ ಟೈಮಲ್ಲಿ ಮೇ ಬಿ ಇವ್ರ ಮನೆ ಶೌಚಾಲಯ ಹೊಡೆದಾಕ್ಬಿಟ್ಟಿತ್ತು ಅನಿಸುತ್ತೆ ಕ್ಯಾಪ್ಟನ್ ಆಡಾನೆ. ಸೊ ಅದಕ್ಕೆ ಇವ್ರು ಬಂದು ಇನ್ಸ್ಟಾಗ್ರಾಮಲ್ಲಿ ಮಾಡ್ತಿದ್ದಾರೆ ಕೆಲಸನೆಲ್ಲ ಅಂತ. ದಟ್ ಈಸ್ ವಾಟ್ ಐ ರಿಯಲಿ ಫೆಲ್ಟ್ ಲೈಕ್. ಒಂದು 10 ಅಂತ ಇರುತ್ತೆ, ಯಾವುದಕ್ಕಾದ್ರೂ ಒಂದು ಲಿಮಿಟ್ ಅಂತ ಇರುತ್ತೆ ಏನು ಮಾಡ್ತಿದ್ದೀವಿ ಅಂತ. ಆ್ಯಂಡ್ ಆಲ್ಸೋ ಐ ಥಾಟ್ ಏನೋ ಮಾಡಿರ್ಬೋದು, ಇದರಲ್ಲಿ ಯಾವುದೋ ಬೈಕ್ ಹೊಡೆದಿರ್ಬೋದು ಅಥವಾ ಬೇರೆ ಏನಾದ್ರು. ಸೊ ಫ್ರಸ್ಟ್ರೇಟ್ ಆಗಿ ವೀಡಿಯೋ ಹಾಕಿರ್ತಾರೆ. ಐ ಸಾ ದ ಕಂಪ್ಲೀಟ್ ವೀಡಿಯೋ. ಅದರಲ್ಲಿ ಏನಿಲ್ಲ, ಒಂದು ರೋಡ್ ಇದೆ, ರೋಡ್ದು ಅದು ಲೆಫ್ಟ್ ಸೈಡ್ ಆನೆ ಇದೆ, ಅಂದರೆ ಆ ಕಡೆ ಕಾಫಿ ತೋಟ ಅಥವಾ ಕಾಡು ಏನೋ ಇದೆ. ಅದರಲ್ಲಿ ಇದು ಇಲ್ಲಿರೋ ವೆಹಿಕಲ್ಸ್ಗೆ ಹೆದರ್ಕೊಂಡು ನಿಂತಿದೆ. ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಧೈರ್ಯ ಮಾಡಿ ಅದು ಈ ಕಡೆ ಕ್ರಾಸ್ ಮಾಡಿಬಿಡುತ್ತೆ. ಇಷ್ಟೇ ಅದರಲ್ಲಿರೋದು ವೀಡಿಯೋ. ನಿಮಗೆ ಗೊತ್ತಿದ್ರೆ ಯಾರು ಮಾಡಿರ್ತಾರೆ ಅಂದರೆ ಯು ಕ್ಯಾನ್ ಚೆಕ್ ಇಟ್. ಆ್ಯಂಡ್ ಐ ಡೋಂಟ್ ವಾಂಟ್ ಟು ನೇಮ್ ದೆಮ್ ಬಿಕಾಸ್ ಅವ್ರ ಶೌಚಾಲಯ ಹೊಡೆದಾಕಿರೋ ಕೋಪನ ಬಂದು ನನ್ನ ಕಮೆಂಟ್ ಬಾಕ್ಸಲ್ಲಿ ಮಾಡಿಬಿಡ್ತಾರೆ ಆಮೇಲೆ. ಸೊ ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಅದಕ್ಕೆ ನಾನು ನಿಮ್ಗೆ ಹೇಳೋದೇನೆಂದರೆ, ನೀವು ಯಾರಾದರೂ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡೋ ಮುಂಚೆ, ಅವ್ರು ಹಾಕೋ ವೀಡಿಯೋನ ಸಪೋರ್ಟ್ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಸಪೋರ್ಟ್ ಮಾಡಿ. ಯಾಕಂದರೆ ನೀವು ಈ ಥರ ಸಪೋರ್ಟ್ ಮಾಡ್ತೀರಾ ಅನ್ನೋ ಕಾರಣಕ್ಕೇ ಅವರು ಜಾಸ್ತಿ ವೀಡಿಯೋ ಹಾಕ್ತಿದ್ದಾರೆ. ಸೊ ಹಾಕೋದನ್ನು ಲಿಮಿಟ್ ಮಾಡಬೇಕು. ನನಗೆ ಕಾಡಾನೇನೂ ಒಂದೇ, ಕ್ಯಾಂಪಲ್ರೋ ಆನೇನೂ ಒಂದೇ. ಫಾರ್ ಮೀ ಎಲಿಫೆಂಟ್ ಇಸ್ ಎಲಿಫೆಂಟ್. ಬಟ್ ಈ ಥರ ನಾನ್ ಸೆನ್ಸಾಗಿ ಮಾಡೋದ್ರಿಂದ ಜನಗಳ ತಲೆಯಲ್ಲಿ ಕೆಟ್ಟ ಭಾವನೆ ಬರುತ್ತೆ. ಮತ್ತು ನೀವು ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನಿಮ್ಗೆ ಗೊತ್ತಿದ್ದರೆ, ಈಗ ಕ್ಯಾಪ್ಚರ್ ಆಗಿರೋ ಆನೆಗಳೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡಿದ್ದಾವೆ. ಫಾರ್ ಎಕ್ಸಾಂಪಲ್ ವಿಕ್ರಾಂತ್, ಕ್ಯಾಪ್ಟನ್, ಅದು ಇದು ಇವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರಾಗಿದೆ. ಕರಡಿ ಈ ಥರದ್ದೆಲ್ಲ. ಟು ಬಿ ಹಾನೆಸ್ಟ್, ನೀವೇ ಯೋಚನೆ ಮಾಡಿ, ವಿಕ್ರಾಂತ್ ಮತ್ತು ಅಡ್ಕ ಬಡ್ಕ ಆನೆಗಳು ಯಾರನ್ನಾರು ಕೊಂದಿತ್ತಾ? ಇಲ್ಲ. ಕ್ರಾಪ್ ರೈಡಿಂಗ್ ಈಸ್ ವೆರಿ ಮಚ್ ಕಾಮನ್. ಅದಕ್ಕಂತ ನೀವು ಕ್ಯಾಪ್ಚರ್ ಮಾಡೋಕ್ಕಾಗುತ್ತಾ? ಸೊ ನಾನು ಹೇಳೋದೇನೆಂದರೆ, ನೀವು ಸಪೋರ್ಟ್ ಮಾಡ್ತೀರಾ ಈ ಥರದ ಕಂಟೆಂಟ್ ಕ್ರಿಯೇಟರ್ಸ್ಗೆ, ಬೀಟ್ ಅಭಿಮನ್ಯು ಆಗಿರಲಿ ಅಥವಾ ಕಾಡಾನೆ ಕ್ಯಾಪ್ಟನ್ ಭೀಮಾ, ಅಥವಾ ನಿಮ್ಗೆ ಇಷ್ಟ ಆಗದಿರೋ ಯಾವುದೋ ಒಂದು ಆನೆ ಇರಲಿ, ಇಟ್ ಡಸಂಟ್ ಮ್ಯಾಟರ್, ಬಟ್ ಡೋಂಟ್ ಸಪೋರ್ಟ್ ದೆಮ್. ಸೊ ಇಷ್ಟು ಹೇಳ್ತಾ ನಾನು ವೀಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.